ಇದಕ್ಕೆ ನಾವು ನಸ್ತಿ ಮಾಡ್ತೀವಿ, ಬಸ್ತಿ ಮಾಡ್ತೀವಿ. ಬಸ್ತಿ ಅಂತ ಹೇಳಿದ್ರೆ ಥ್ರೂ ಏನಲ್ ರೂಟಲ್ಲಿ ಮೆಡಿಕೇಶನ್ಸ್ಗಳನ್ನು ಕೊಡ್ತೀವಿ, ಅಥವಾ ಕಪ್ಪಿಂಗ್ ರೀತಿಯ ಥೆರಪಿ ಮಾಡ್ತೀವಿ, ಗ್ರೀವ ಬಸ್ತಿ ಕೊಡ್ತೀವಿ. ಮಸಲ್ಸ್ ಏನು ಸ್ಟಿಫ್ನೆಸ್ ಇದೆ ಆ ಮಸಲ್ಸ್ ಸ್ಟಿಫ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಸರಿಯಾದ ಪಥ್ಯ ಇಲ್ಲ ಅಂತೇಳಿ ಹೇಳಿದ್ರೆ ಅವನಿಗೆ ಚಿಕಿತ್ಸೆ ಅವಶ್ಯಕತೆನೇ ಇಲ್ಲ. ಯಾರು ಸರಿಯಾಗಿ ಪಥ್ಯ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಅವಶ್ಯಕತೆನೇ ಇರೋದಿಲ್ಲ. ಜಂಬೀರ ಅಂದ್ರೆ ಲಿಂಬೆಹಣ್ಣು, ಪಿಂಡ ಅಂತ ಹೇಳಿದ್ರೆ ಬಾಲ್, ಸ್ವೇದ ಅಂತ ಹೇಳಿದ್ರೆ ಸ್ವೆಟಿಂಗ್. 2010ನೇ ಇಸ್ವಿಯಲ್ಲಿ ನಾವು ಪ್ರಾರಂಭಿಸಿದ್ದು. 2025 15 ವರ್ಷ ಕಂಪ್ಲೀಟ್ ಆಯ್ತು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಒಳಭಾಗದಲ್ಲಿದ್ದೀವಿ. ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಕುಂದಾಪುರ ತಾಲೂಕು ಚಿತ್ತೂರು ಸಮೀಪ ಇರುವಂತಹ ಆಲೂರು ರಸ್ತೆಯಲ್ಲಿರುವಂತಹ ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಒಳಗಡೆ ಇದೆ. ನನ್ನ ಜೊತೆಗೆ ಡಾಕ್ಟರ್ ರಾಜೇಶ್ ಬಾಯರಿ ಅವರಿದ್ದಾರೆ. ಡಾಕ್ಟ್ರೇ, ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಒಂದೊಂದು ಟ್ರೀಟ್ಮೆಂಟ್ ಬಗ್ಗೆ, ಅಂದ್ರೆ ಆಯುರ್ವೇದದಲ್ಲಿ ಯಾವುದೇ ಆಪರೇಷನ್ಗಳು ಇರೋದಿಲ್ಲ. ಅಲ್ಲ, ಆಪರೇಷನ್ಗಳು ಇರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಈ ಗುದದ್ವಾರದ ಸಂಬಂಧಪಟ್ಟಿರುವಂತಹ ಆಯುರ್ವೇದದಲ್ಲಿ ಸರ್ಜರಿಗಳನ್ನ ಆವಾಗಿನ ಕಾಲದಲ್ಲಿ 5000 ವರ್ಷಗಳ ಹಿಂದೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಮೇಜರ್ ಆಗಿ ಇರೋದಿಲ್ಲ ಅಲ್ವಾ? ಸೊ ಇಲ್ಲಿಗೆ ಬಂದಾಗ ನಾವು ಜಾಸ್ತಿ ನೋಡೋದು ಈ ಮಸಾಜ್ಗಳನ್ನ, ಅಥವಾ ನಾವು ಹಿಂದೆ ಕೆಲವೊಂದನ್ನೆಲ್ಲ ತೋರಿಸಿದ್ವಿ. ಒಂದೊಂದು ಭಾಗಕ್ಕೆ ಒಂದೊಂದು ಶಾಖವನ್ನ ಕೊಟ್ಟೇನೆ ಅದರ ನೋವನ್ನ ನಿವಾರಣೆ ಮಾಡೋಕೆ ಅವಕಾಶ ಇದೆ. ಸೊ ಈಗ ಇಲ್ಲೇನೋ ಒಂದು ಮಸಾಜ್ ಮಾಡ್ತಾ ಇದ್ದಾರೆ. ಇದು ಏನು ಸ್ಪೆಷಲ್ ಆಗಿ ಯಾವ ಡಿಸೀಸ್ಗೆ ಇದು ಅಪ್ಲೈ ಆಗುತ್ತೆ? ಇದು ಮಾಡ್ತಾ ಇರುವಂತದ್ದು ಅಭ್ಯಂಗ. ಇದರ ಫಾಲೋಡ್ ಬೈ ಅವರು ಜಂಬೀರ ಪಿಂಡ ಸ್ವೇದ ಅಂತ ಮಾಡ್ತಾರೆ. ಜಂಬೀರ ಅಂತ ಹೇಳಿದ್ರೆ ಲೆಮನ್, ಬಿಗ್ ಸೈಜ್ ಲೆಮನ್ ಇದೆಯಲ್ಲ, ಅದನ್ನ ಜಂಬೀರ ಅಂತ ಹೇಳ್ತೀವಿ. ಅದು ಮತ್ತೆ ಬೇರೆ ಬೇರೆ ಮೂಲಿಕೆಗಳನ್ನೆಲ್ಲ ಹಾಕ್ಬಿಟ್ಟು ಈ ರೀತಿಯ ಬಾಲ್ ಅನ್ನ ಇಲ್ಲಿ ಕಟ್ಟಿರ್ತೀವಿ ನೋಡಿ. ಸೊ ಇದರ ಆಮೇಲೆ ಅಭ್ಯಂಗ ಮಾಡಿಬಿಟ್ಟು, ಅಂದ್ರೆ ಅವರಿಗೆ ಸ್ಪೆಸಿಫಿಕ್ ಆದ ಆಯಿಲ್ ನ ಯೂಸ್ ಮಾಡಿರ್ತೀವಿ. ಸೊ ಆಯಿಲ್ ಅಲ್ಲಿ ನಾವು ಅಭ್ಯಂಗ ಮಾಡಿಬಿಟ್ಟು ಆಮೇಲೆ ಈ ಒಂದು ಲಿಂಬೆಹಣ್ಣು ಇದು ಬೇರೆ ಬೇರೆ ಎಲ್ಲ ಹಾಕಿ ಮಾಡಿರುವಂತಹ ಈ ಒಂದು ಬಾಲ್ ಇಂದ ಅಲ್ಲಿಗೆ ಆ ಪರ್ಟಿಕ್ಯುಲರ್ ಏರಿಯಾಕ್ಕೆ ಒಂದು ಶಾಖಗಳನ್ನ, ಹಾಟ್ ಫರ್ಮೆಂಟೇಷನ್ಸ್ ಅನ್ನು ಕೊಡ್ತೀವಿ. ಜಂಬೀರ ಅಂದ್ರೆ ಲಿಂಬೆಹಣ್ಣು, ಪಿಂಡ ಅಂತ ಹೇಳಿದ್ರೆ ಬಾಲ್, ಸ್ವೇದ ಅಂತ ಹೇಳಿದ್ರೆ ಸ್ವೆಟಿಂಗ್. ಸೊ ಇಲ್ಲಿ ಒಂಥರ ಆ ಭಾಗದಲ್ಲಿ ಒಂದು ಸ್ವೇದನ ಕರ್ಮ ಅಥವಾ ಒಂದು ಸ್ವೆಟ್ ನ ಜನರೇಟ್ ಮಾಡುವಂಥದ್ದು. ಸೊ ದಟ್ ಆ ಮಸಲ್ಸ್ ಏನು ಸ್ಟಿಫ್ನೆಸ್ ಇದೆ ಆ ಮಸಲ್ಸ್ ಸ್ಟಿಫ್ನೆಸ್ ಕಡಿಮೆ ಆಗ್ಬಿಡತ್ತೆ. ಪೇನ್ಗಳು ಅಂದ್ರೆ ಸಾಧಾರಣವಾಗಿ ಇದನ್ನ ಈ ಪೆರಿಆರ್ಥ್ರೈಟಿಸ್ ಕಂಡೀಷನ್ ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಕಂಡೀಷನ್, ಆ ರೀತಿಯ ಕಂಡೀಷನ್ಸ್ ಗಳಲ್ಲೆಲ್ಲ ಇದನ್ನ ಬ್ಯಾಕ್ ಪೇಯ್ನು, ನೀ ಪೇಯ್ನು, ಅದರಲ್ಲೆಲ್ಲ ಇದನ್ನ ನಾವು ಈ ಒಂದು ಚಿಕಿತ್ಸೆಯನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇವರು ಆಲ್ರೆಡಿ ಈಗ ಬೆಂಗನವನ್ನ ಮಾಡಿದ್ದಾರೆ. ಸೊ ಇದರ ಫಾಲೋಡ್ ಬೈ ಈಗ ಅವರು ಹಾಟ್ ಫರ್ಮೆಂಟೇಷನ್ಸ್ ನ ಕೊಡ್ತಾ. ಎಷ್ಟು ನಿಮಿಷ ತಗೊಳುತ್ತೆ ಇದು? ಸಾಧಾರಣವಾಗಿ ಇದು ಫುಲ್ ಬಾಡಿ ಮಾಡೋದಾದ್ರೆ ಅರೌಂಡ್ 1 hour 10 minutes ಆಗತ್ತೆ. ಲೋಕಲ್ ಮಾಡೋದಾದ್ರೆ ಒಂದು 30 minutes ಆಗುತ್ತೆ. ಅಲ್ಲಿ ಅವರು ಪ್ಯಾನ್ ಅನ್ನ ಬಿಸಿಗಿಡ್ತಾರೆ. ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿಬಿಟ್ಟು ಆ ಎಣ್ಣೆಯ ಶಾಖದಿಂದ ಆ ಎಣ್ಣೆಯನ್ನ ಈ ಬಾಲ್ ಅನ್ನ ಏನು ಬಿಸಿ ಮಾಡ್ತಾರೆ, 1-2 ನಿಮಿಷದಲ್ಲಿ ಅದು ಈಗ ಬಿಸಿ ಆಗುತ್ತೆ. ಸೊ ಅದಾದ ಮೇಲೆ ಅದರ ಶಾಖವನ್ನ ಈ ಪರ್ಟಿಕ್ಯುಲರ್ ಎಫೆಕ್ಟೆಡ್ ಭಾಗಕ್ಕೆ ನಾವು ಕೊಡ್ತೀವಿ. ಇವರಿಗೆ ಏನಾಗಿತ್ತು ಆಕ್ಚುಲಿ? ಇವರಿಗೆ ನೆಕ್ ಪೈನು. ಆ ನೆಕ್ ಪೈನು ಕೈ ತನಕ ಬರ್ತಾ ಇತ್ತು ನೋವು. ಒಂದು ಕುತ್ತಿಗೆ ನೋವು ಅನೇಕ ಭಾಗಗಳಿಗೂ ಚಾನ್ಸಸ್ ಇರ್ತದೆ. ಪ್ರತಿಯೊಬ್ಬರಿಗೂ ಅದು ಸ್ವಲ್ಪ ಸಿವಿಯರ್ ಆಯ್ತು ಅಂತ ಹೇಳಿದ್ರೆ ಅದು ಬಂದೇ ಬರ್ತದೆ. ಹೌದಲ್ವಾ? ಈಗ ಇದನ್ನ 100% ಕ್ಲಿಯರ್ ಮಾಡ್ಕೊಳಕ್ ಆಗುತ್ತಾ ಆಯುರ್ವೇದದಲ್ಲಿ? ಈಗ ಮೈಲ್ಡ್ ಟು ಮಾಡರೇಟ್ ಇದ್ರೆ 100% ಆಗಿ ಅವರಿಗೆ ರಿಕವರಿ ಬರ್ತದೆ. ಬಟ್ ತುಂಬಾ ಸಿವಿಯರ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ಸ್ ಗಳನ್ನ ತಗೊಂತದೆ. ಮತ್ತೆ ಮೇಂಟೈನ್ ಮಾಡ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಕೇವಲ ಈಗ ಒಂದು ಈ ಶಾಖ ಮಾತ್ರ ಕೊಡೋದ್ರಿಂದ ಈ ಪೇನ್ ಕಡಿಮೆ ಆಗೋದು ಅಂತ ಹೇಳಿಲ್ಲ. ಮತ್ತೆ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಗಳು ಬರ್ತದೆ. ಈಗ ಇದಕ್ಕೆ ನಾವು ನಸ್ತಿ ಮಾಡ್ತೀವಿ, ಬಸ್ತಿ ಮಾಡ್ತೀವಿ. ಬಸ್ತಿ ಅಂತ ಹೇಳಿದ್ರೆ ಥ್ರೂ ಏನಲ್ ರೂಟಲ್ಲಿ ಮೆಡಿಕೇಶನ್ಸ್ ಗಳನ್ನ ಕೊಡ್ತೀವಿ, ಅಥವಾ ಕಪ್ಪಿಂಗ್ ರೀತಿಯ ಥೆರಪಿ ಮಾಡ್ತೀವಿ, ಗ್ರೀವ ಬಸ್ತಿ ಕೊಡ್ತೀವಿ. ಸೊ ಆ ರೀತಿಯಲ್ಲಿ ಹಲವಾರು ರೀತಿಯ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಒಟ್ಟಾಗಿ ನಮ್ಗೆ ಅದಕ್ಕೊಂದು ಒಂದು ಫೋಕಸ್ಡ್ ಒಂದು ರಿಸಲ್ಟ್ಸ್ ನಸ್ಯ ಅದನ್ನೆಲ್ಲ ಮಾಡಿಬಿಟ್ಟು ಈ ಪೇನ್ಗೆ ರಿಲೀವ್ ಮಾಡುವಂತಹ ಒಂದು ವ್ಯವಸ್ಥೆಗಳು ಇದೆ. ಈಗ ಇಲ್ಲಿ ಒಂದು ಇದನ್ನ ಯೂಸ್ ಮಾಡಿದ್ರೆ ಇದು ಪ್ಲಾಸ್ಟಿಕ್ ಅಥವಾ ಏನಿದು? ಇಲ್ಲ, ಇದು ಇದು ಬಯೋಡಿಗ್ರೇಡಬಲ್. ಆಕ್ಚುಲಿ ಇದು ಪ್ಲಾಸ್ಟಿಕ್ ಅಲ್ಲ, ಸಂಪೂರ್ಣವಾದಂತಹ ಬಯೋಡಿಗ್ರೇಡಬಲ್. ವಿದಿನ್ 2 months ಅಲ್ಲಿ ನಿಮ್ 45 ದಿವಸದಲ್ಲೇ ಮಣ್ಣಿಗೆ ಸೇರಿದ್ರೆ ಕಂಪ್ಲೀಟ್ ಮಣ್ಣಾಗ್ಬಿಡ್ತದೆ ಇದು. ಯಾಕಂದ್ರೆ
ನಾವು ಹೆಲ್ತ್ ವಿಡಿಯೋಸ್ಗಳನ್ನ ಕೊಡುವಾಗ ಜನ ಅದನ್ನು ಕೂಡ ಕೇಳಬಹುದು, ಇವ್ರು ಏನ್ ಮಾಡ್ತಿದ್ದಾರೆ ಇಲ್ಲಿ ಅಂತ. ಹಂಗಾಗಿ ಇದ್ರ ಬಗ್ಗೆ ಕೇಳಿದೆ. ಈಗ ಎಷ್ಟು ಟೈಮ್ ಇಂದ ಈ ತರ ಚಿಕಿತ್ಸೆಗಳು ಇಲ್ಲಿ ನೀವು ಕೊಡ್ತಾ ಇದ್ದೀರಾ? ಲಾಸ್ಟ್ ಕಳೆದ 15 ವರ್ಷ 2010 ಇಸ್ವಿಯಲ್ಲಿ ನಾವು ಪ್ರಾರಂಭಿಸಿದ್ದು. 2025 15 ವರ್ಷ ಕಂಪ್ಲೀಟ್ ಆಯ್ತು. ಸೊ ಕಳೆದ 15 ವರ್ಷಗಳಿಂದ ಈ ರೀತಿಯ ಚಿಕಿತ್ಸೆಗಳನ್ನ ನಾವು ಇಲ್ಲಿ ಎಲ್ಲೆಲ್ಲಿವರೆಲ್ಲ ಇಲ್ಲಿ ಬರ್ತಾರೆ? ಅದು ಪ್ಯಾನ್ ಇಂಡಿಯಾದಿಂದ ಇದೆ, ವರ್ಲ್ಡ್ ವೈಡ್ ಇಂದ ಒಂದು 20 ಕಂಟ್ರೀಸ್ ಇಂದ ಬರ್ತಾರೆ. 20-25+ ಕಂಟ್ರೀಸ್ ಇಂದ ಇಲ್ಲಿ ಬಂದು ಇದ್ದು ಟ್ರೀಟ್ಮೆಂಟ್ ಲೈಕ್ 3 weeks to 6 weeks ತನಕ ಇರ್ತಾರೆ. ಈಗ ಇವರು ನೆಕ್ ಪೈನ್ ಅಂತ ಇಲ್ಲಿಗೆ ಬಂದಿದ್ದಾರೆ. ಹೌದು. ಸೊ ಈಗ ನೀವು ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ, ಈಗಲೂ ಮಸಾಜ್ ಥೆರಪಿಯನ್ನ ಮಾಡ್ತಾ ಇದ್ದೀರಾ. ಬಟ್ ಅವ್ರಿಗೆ ಫುಡ್ ಅಲ್ಲೂ ಏನಾದ್ರು ವೇರಿಯೇಷನ್ ಇರುತ್ತಾ? ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಬಹಳ ಮುಖ್ಯ ಆಗಿರ್ತದೆ. ಓಕೆ. ಇಲ್ಲಿ ಈ ರೀತಿಯ ಟ್ರೀಟ್ಮೆಂಟ್ ತಗೊಂಡಾಗ ಅಲ್ಲಿ ಹೋಗಿ ಆಯಿಲ್ ಫ್ರೈಡ್ ಇನ್ನೊಂದು ಡೀಪ್ ಫ್ರೈಡ್ ಫುಡ್ಸ್ ಗಳನ್ನೆಲ್ಲ ತಗೊಂಡ್ರೆ ಆ ರಿಸಲ್ಟ್ಸ್ ಗಳು ಖಂಡಿತವಾಗ್ಲೂ ಬರೋಕ್ ಸಾಧ್ಯನೇ ಇಲ್ಲ. ಸೊ ಫುಡ್ ಸಹ ಅಷ್ಟೇ ಮುಖ್ಯ ಆಗಿರ್ತದೆ, ಅದರೊಟ್ಟಿಗೆ ಚಿಕಿತ್ಸೆ. ಸರಿಯಾದ ಪಥ್ಯ ಇಲ್ಲ ಅಂತ ಹೇಳಿ ಹೇಳಿದ್ರೆ ಅವನಿಗೆ ಚಿಕಿತ್ಸೆ ಅವಶ್ಯಕತೆನೇ ಇಲ್ಲ. ಯಾರು ಸರಿಯಾಗಿ ಪಥ್ಯ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಅವಶ್ಯಕತೆನೇ ಇರೋದಿಲ್ಲ. ಕರೆಕ್ಟ್. ಬಹುಶಃ ನಾವು ನಮ್ಮ ನಾಲಿಗೆಯನ್ನ ಬಾಯಿಯನ್ನ ಸ್ವಲ್ಪ ಹದ್ದುಬಸ್ತಲ್ಲಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ನೋಡಿ ವೀಕ್ಷಕರೇ, ಈ ತರ ಯಾರಿಗಾದ್ರೂ ಈ ತರದ ಥೆರಪಿಗಳು ಬೇಕು ಅಂದ್ರೆ ನೀವು ಚಿತ್ರಕೂಟಕ್ಕೆ ನೇರವಾಗಿ ಬರಬಹುದು. ಇಲ್ಲಿ ಉಳ್ಕೊಳ್ಳೋದ್ರಿಂದ ಹಿಡಿದು ನಿಮ್ಗೆ ಪ್ರತಿದಿನದ ದಿನಚರಿಗೆ ಏನೇನು, ಈಗ ಫುಡ್ ಇರ್ಬೋದು ಅಥವಾ ಯೋಗ ಇರ್ಬೋದು, ಧ್ಯಾನ, ಪ್ರಾಣಾಯಾಮ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಬೆಳಿಗ್ಗೆ 4-4:15 ನೀವು ಎದ್ದು ಬಿಟ್ರೆ ರಾತ್ರಿ 9 ಗಂಟೆ ನೀವು ಮಲಗೋವರೆಗೂ ಕೂಡ ಇಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ವಿತ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಜೊತೆಗೆ ಒಂದಿಷ್ಟು ಎಕರೆ ಜಾಗದಲ್ಲಿ ಓಡಾಡಿಕೊಂಡು ಪ್ರಕೃತಿಯ ಮಡಿಲಲ್ಲಿ ಇರೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಚಿತ್ರಕೂಟಕ್ಕೆ ಒಂದ್ಸಲ ಯಾರಾದ್ರು ಬಂದ್ರೆ ಖಂಡಿತವಾಗಿ ಪದೇ ಬರ್ತಾರೆ. ಇವರೇ 4-5 ಸಲ ಬಂದಿದ್ದು ಅಂತ ಹೇಳ್ತಾ ಇದ್ರು. ಅವರಿಗೆ ಚಿತ್ರಕೂಟ ಅನ್ನೋದು ಒಂಥರ ಮನೆ ಆಗಿದೆ, ಒಂಥರ ಅಷ್ಟು ಖುಷಿ ಇದೆ ಅವ್ರಿಗೆ. ನೋಡಿ, ಅವರು ಟ್ರೀಟ್ಮೆಂಟ್ ಅನ್ನ ತಗೊಂಡು ನಮ್ಮ ಹತ್ರ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು, ಹಂಗಾಗಿ ಪದೇ ಇಲ್ಲಿಗೆ ಬಂದಿದ್ದೀನಿ ಅಂತ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿದಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೊ ಮಚ್.